ನೀವು ಶಿವಾನಿ ಅವ್ರನ್ನ ಕಾಯಕ್ಕಂತ ಹೋಗ್ತಾ ಇದ್ದೀರಾ, ಆದ್ರೆ ಮನೇಲಿ ನಾವಿಷ್ಟು ಜನ ಇದ್ದೀವಿ. ನೀವಿಲ್ದೇ ಇರುವಾಗ ನಮ್ಗೇನಾದ್ರೂ ತೊಂದರೆ ಆದ್ರೆ ಏನ್ ಕತೆ? ಏನ್ ತೊಂದರೆ ಆಗತ್ತೆ? ನೆನ್ನೆ ತಾನೇ ಇಲ್ಲಿ ಒಂದು ದೊಡ್ಡ ಹಾವಿತ್ತು ಗೊತ್ತಾ? ಬರೀ ಹಾವಲ್ಲ, ಇದ್ದಕ್ಕಿದ್ದಾಗೆ ಆ ಹಾವು ಹೆಣ್ಣಿನ ರೂಪಕ್ಕೆ ಬದಲಾಯ್ತು. ಓ, ನಾನು ನಾಗಿಣಿ ಅನ್ನೋದನ್ನ ಹೀಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಅವಳು. ಏನ್ರಿ ಮಾಯಾ, ಸಿನಿಮಾ ನೋಡಿದ್ರಾ? ನಿದ್ದೆಗೆಟ್ ನೋಡಿದ್ದೀರಾ ಅನ್ಸುತ್ತೆ, ಅದಕ್ಕೆ ಇನ್ನೂ ಅದೇ ಗುಂಗಲಿದ್ದೀರಾ. ಹಾವಂತೆ, ಆಮೇಲೆ ಹೆಣ್ಣಿನ ರೂಪದಲ್ಲಿ ಬದಲಾಗೋಯ್ತಂತೆ. ನಾನ್ ನಿಜ ಹೇಳ್ತಾ ಇದ್ದೀನಿ ಅಭಯ್ ಅವರೇ. ಹೌದಾ ಮಾಯಾ? ಹಾವು ಹೆಣ್ಣಾಗಿ ಬದಲಾಯ್ತಾ? ಅದ್ ಹೇಗ್ ಸಾಧ್ಯ? ಅಪ್ಪಿತಪ್ಪಿ ಕನ್ಸೇನು ಕಂಡಿಲ್ಲ ತಾನೆ? ಅಲ್ಲ, ಯಾಕಂದ್ರೆ ಪ್ರಪಂಚದಲ್ಲಿ ಹೀಗೆಲ್ಲ ಆಗುತ್ತಾ? ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾ ಇದೆಯಾ ನೀನು. ನೀನು ಅದನ್ನೇ ಮಾಡ್ತಾ ಇರೋದು ಅಂದ್ಮೇಲೆ ನಾನು ಆ ನಾಟಕನೇ ಮಾಡ್ಬೇಕಲ್ವಾ? ಶಿವಾನಿ ಭಾವಾಗಿದ್ದನ್ನ ಇವಳೇನಾದ್ರೂ ನೋಡಿದ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾಳ. ಈ ಮನೇಲಿ ಏನೇನೋ ಗೊಂದಲಗಳಾಗ್ತಾ ಇದೆ, ಏನೇನೋ ತೊಂದರೆಗಳಾಗ್ತಾ ಇದೆ. ಅಭಯ್ ಅವರೇ, ಇವಳು ಇಷ್ಟೆಲ್ಲ ಹೇಳ್ತಿದ್ದಾಳೆ ಅಂದ್ರೆ ನೀವು ಅದನ್ನ ಗಂಭೀರವಾಗಿ ತಗೋಬೇಕು. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಿರೋರು ಯಾರು ಅಂತ ನೀವು ಕಂಡು ಹಿಡಿಲೇಬೇಕು. ಆದ್ರೆ ಆ ಹಾವಿನ ವೇಷದ ಹೆಣ್ಣು ಮಾತ್ರ ಮೊದಲು ಕಂಡು ಹಿಡೀರಿ. ನೀವು ಕಂಡು ಹಿಡಿದೇ ಹೋದ್ರೆ ಪಾಪ ಹೀಗೆ ಮಾಯಾ ದಿನ ಒಂದೊಂದು ಕತೆ ಹೇಳೋದಕ್ಕೆ ಶುರು ಮಾಡ್ಬಿಡ್ತಾಳೆ ಅಷ್ಟೆ ಅಲ್ವಾ ಮಾಯಾ? ಅಲ್ಲ ಶಿವಾನಿ. ಅಭಯ್ ಅವರೇ, ಹೇಳಿದ್ನಲ್ಲ, ಪಾಪ ಮಾಯಾಗೆ ತುಂಬಾ ಭಯ ಆಗಿದೆ. ಅದೇನೋ ಹಾವು ಗೀವು ಅಂತೆಲ್ಲ ಹೇಳ್ತಿದ್ದಾಳೆ. ಅದೇನು ಅಂತ ಕಂಡು ಹಿಡಿದು ಅದಕ್ಕೊಂದು ವ್ಯವಸ್ಥೆ ಮಾಡಿ. ಅದನ್ನ ಬಿಟ್ಟು ನನ್ನ ಜೊತೆ ದೇವಸ್ಥಾನಕ್ಕೆ ಯಾಕೆ ಬರ್ತೀರಾ? ನಾನು ಹೋಗಿ ಬರ್ತೀನಿ. ಓಕೆ ಮಿಸ್ ಮಾಯಾ ಅವರೇ, ಇನ್ಮೇಲೆ ಆಚೆ ಈಚೆ ಓಡಾಡ್ತಿರ್ಬೇಡಿ. ಯಾವಾಗಲೂ ಮನೇಲೇ ಇರಿ. ಆಮೇಲೆ ಈ ಸಿನಿಮಾ ನೋಡೋದು, ಯಾವಾಗಲೂ ಫೋನ್ ಇಟ್ಕೊಳ್ಳೋದು, ಇದನ್ನೆಲ್ಲ ಬಿಟ್ಬಿಡಿ. ಸಿನಿಮಾ ನೋಡಲೇಬೇಕು ಅನ್ಸಿದ್ರು ನ್ಯೂ ಜನ್ರೇಷನ್ ಸಿನಿಮಾ ನೋಡಿ. ಈ ಹಾವಿನ ಸಿನಿಮಾಗಳೆಲ್ಲ ನೋಡಕ್ಕೆ ಹೋಗಬೇಡಿ. ಈ ಹಾವು ಬಂತು, ತೋಳ ಬಂತು, ಇದನ್ನೆಲ್ಲ ತಲೆಯಿಂದ ತೆಗೆದಾಕಿ. ಸರಿ, ನಾನು ಬರ್ತೀನಿ. ಬಾಯ್. ನಾನು ಅನ್ಕೊಂಡಿದ್ದು ಯಾವುದು ಆಗ್ತಾ ಇಲ್ಲ. ಇವ್ರನ್ನ ದೂರ ಮಾಡೋಣ ಅಂತ ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು, ಇವರು ಮತ್ತೆ ಮತ್ತೆ ಹತ್ರ ಆಗ್ತಾನೆ ಇದ್ದಾರೆ. ಏನಮ್ಮ? ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಶಿವಾನಿ ಅಕ್ಕ ಸುಮಂಗಲಿ ವ್ರತ ಮಾಡಕ್ ಬರ್ತಾ ಇದ್ದಾರೆ. ನಾನು ಅವ್ರಿಗೆ ಸಹಾಯ ಮಾಡಬೇಕು. ಹುಷಾರಮ್ಮ, ಮೊಬೈಲ್ ತಗೊಂಡೋಗು. ಅದು ಯಾವಾಗಲೂ ನಿನ್ ಜೊತೆಲೇ ಇರಲಿ. ಸರಿಪ್ಪ. ಆದಿಶೇಷ, ಇಲ್ಲಿ ಮನೆಯಲ್ಲಿರೋನು ದಿಗ್ವಿಜಯ.
ಎಂಥ ಪರಿಸ್ಥಿತಿ. ಅವನಿಗೆ ಇವನ್ ಯಾರು ಅಂತ ಗೊತ್ತಿಲ್ಲ, ಇವನ್ಗೆ ಅವನ್ ಯಾರು ಅಂತ ಗೊತ್ತಿಲ್ಲ. ಎಂಥ ವಿಪರ್ಯಾಸ. ನನಗೆ ಆದಿಶೇಷ ಬೇಕು, ಆದಿಶೇಷ ನನ್ನವನಾಗಿ ಮಾಡ್ಕೊಬೇಕು. ಅದಕ್ಕೆ ನಾನು ಏನ್ ಮಾಡೋದೀಗ? ಒಂದು ತೋಚ್ತಾ ಇಲ್ಲ. ಆದಿಶೇಷನನ್ನ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ಆಗ ಶಿವಾನಿ ಆದಿಶೇಷನ್ ಜೊತೆಗೆ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಅವಳಿಗೆ ಅವನು ಆದಿಶೇಷ ಎಂದು ತಿಳಿದಿಲ್ಲ. ಅವನ್ ಕರೆಯೋ ಹಾಗೂ ಇಲ್ಲ, ಮನೆಯವರು ಕಳ್ಸೋ ಹಾಗೂ ಇಲ್ಲ. ಆದ್ರೆ ನಾನು ಹೋಗ್ಬೋದು. ನನ್ನ ಆದಿಶೇಷನ್ ಜೊತೆಗೆ ನಾನು ಹೊರಗಡೆ ಹೋಗ್ಬೋದು. ಅವನನ್ನ ನನ್ನ ಪರ ಮಾಡ್ಕೊಬೋದು. ಈಗ ನಾನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಆದಿಶೇಷನ್ನ ಮನೆಯಿಂದ ಆಚೆ ಕಳಿಸ್ಬೇಕು. ನನಗೆ ಸಹಾಯ ಮಾಡೋ ಒಳ್ಳೆ ವ್ಯಕ್ತಿ ಅಂದ್ರೆ ಅದು ಧನಂಜಯ ಅಲಿಯಾಸ್ ದಿಗ್ವಿಜಯ. ಮಯೂರಿ, ಅವ್ನು ನಟಿಸ್ಕೊಂಡ್ಬರ್ತಾ ಇದ್ದಾನೆ ಅಕ್ಕ. ಯಾರು? ಅವತ್ತು ನನ್ ಬಲವಂತದಿಂದ ತಾಳಿ ಕಟ್ಟಕ್ ಬಂದಲ್ಲ, ಅವ್ನು ಮತ್ತೆ ನನ್ನ ನಟಿಸ್ಕೊಂಡ್ಬರ್ತಾ ಇದ್ದಾನೆ ಅಕ್ಕ. ಮಯೂರಿ ಎಲ್ಲಿದ್ದಾನೆ? ಎಲ್ಲೂ ಕಾಣಿಸ್ತಿಲ್ವಲ್ಲ ಮಯೂರಿ? ಅಕ್ಕ ಅಲ್ಲೇ ಬರ್ತಿದ್ದ, ಇಲ್ಲೇ ಎಲ್ಲ ಇರ್ತಾನೆ ಅಕ್ಕ. ನೋಡು, ನೀನು ಹೆದರ್ಕೊಂಡಿದ್ಯಾ ಅನ್ಸುತ್ತೆ, ಅದಕ್ಕೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ಯಾ. ಯಾರು ಕಾಣಿಸ್ತಿಲ್ಲ, ಯಾರು ಇಲ್ಲ. ಅವ್ನೇನಾದ್ರೂ ಮತ್ತೆ ಬಂದ್ರೆ ನಾನ್ ನೋಡ್ಕೋತೀನಿ. ಬಾ, ನಾವು ಪೂಜೆಗೆ ಹೋಗೋಣ. ಹೆದರ್ಕೋಬೇಡ. ಹಾಯ್ ಅಂಕಲ್. ಅಂಕಲ್, ಅದು ನನಗೆ ತುಂಬಾ ಬೇಸರ ಆಗ್ತಾ ಇದೆ. ಮನೆಯವ್ರು ಯಾರು ನಿಮ್ಮ ಮಾತನ್ನ ಕೇಳ್ತಾನೆ ಇಲ್ವಲ್ಲ ಅಂತ. ಅದಕ್ಕೇನ್ ಮಾಡ್ಬೇಕು? ಏನ್ ವಿಷಯ? ಅದೇ ಅಂಕಲ್, ಆ ಪೊಲೀಸ್ ಅವ್ನು ಬಂದಿದ್ದಾನಲ್ಲ, ಅವ್ನು ಬಂದಾಗಿಂದ ನಮ್ಗೆಲ್ಲ ಹಿಂಸೆ ಕೊಡ್ತಾನೆ ಇದ್ದಾನೆ. ಎಲ್ಲೂ ಹೋಗೋ ಹಾಗಿಲ್ಲ, ಎಲ್ಲೂ ಬರೋ ಹಾಗಿಲ್ಲ. ಪ್ರತಿ ಒಂದಕ್ಕೂ ಪ್ರಶ್ನೆ ಮಾಡ್ತಾನೆ ಇರ್ತಾನೆ. ಅಲ್ಲ, ನಾವು ಉಸಿರಾಡೋದಕ್ಕೂ ಅವ್ನು ಪರ್ಮಿಷನ್ ತಗೊಬೇಕು. ಆ ತರ ಪರಿಸ್ಥಿತಿನ ನಿರ್ಮಾಣ ಮಾಡಿದಾನೆ. ನಾನು ಅವನನ್ನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತೇಳಿ ಪ್ರಯತ್ನ ಪಟ್ಟೆ ತಾನೆ. ಆದ್ರೆ ಏನ್ ಮಾಡೋದು? ಹೇರ್ ಆಫೀಸರ್ ಪರ್ಮಿಷನ್ ಇಂದ ಅವನು ಇಲ್ಲೇ ಉಳ್ಕೊಂಡಿದ್ದಾನೆ. ಅಂಕಲ್, ಅವ್ನ ನಡವಳಿಕೆನೆ ಸರಿ ಇಲ್ಲ. ಅವನನ್ನ ನೋಡಿದ್ರೆ ಒಳ್ಳೆಯವನು ಅಂತ ಅನ್ಸದೇ ಇಲ್ಲ. ಅಲ್ಲ ಅಂಕಲ್, ನೀವೇ ಯೋಚನೆ ಮಾಡಿ ನೋಡಿ. ಅವನ್ ಮನೆಗ್ ಬಂದಾಗಿಂದ ಮನೇಲಿ ಒಂದು ಒಳ್ಳೇದಂತೂ ಆಗಿಲ್ಲ, ಎಲ್ಲ ಕೆಟ್ಟದೇ ಆಗ್ತಾ ಇದೆ. ಏನೋ ಕಂಡಿಡಿಯಕ್ಕಂತ ಬಂದವನು ಏನ್ ಕಂಡಿಡ್ದ ಹೇಳಿ? ಅಲ್ಲ, ವಿಚಾರಣೆಗಂತ ಬಂದವನು ಇಲ್ಲೇ ಸ್ವಲ್ಪ ದಿನ ಆರಾಮಾಗಿದ್ದು ಹೋಗೋ ತರ ಇದ್ದಾನೆ. ಅವನ್ ಇರೋದಾದ್ರೆ ಇರ್ಲಿ, ಆದ್ರೆ ನಮ್ಗೆಲ್ಲ ತುಂಬಾ ಹಿಂಸೆ ಆಗ್ತಾ ಇದೆಯಲ್ಲ. ಅವನು ಬಂದಿರೋದೇ ಬೇರೆ ಉದ್ದೇಶಕ್ಕೆ. ನಿಜಕ್ಕೂ ಅವನು ಪೊಲೀಸ್ ಆಫೀಸರ್ ಅಲ್ವೇ ಅಲ್ಲ, ಅವನು ವೇಷದಲ್ಲಿ ಬಂದಿದ್ದಾನೆ. ಆದರೆ ಅದನ್ನ ನಿನಗೆ ಹೇಗೆ ಹೇಳೋದು? ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಆ ಆದಿಶೇಷನನ್ನ ಆಚೆ ಕಳಿಸಿ ಶಿವಾನಿನ ಇಲ್ಲಿಂದ ಹೊರಗಡೆ ಬರ್ದೇ ಇರೋ ಥರ ನಾನು ನೋಡ್ಕೊಬೇಕು. ಹೊರಗಡೆ ಇರೋ ಆದಿಶೇಷ ನನ್ನವನು. ಅದಕ್ಕೆ ತಕ್ಕ ಹಾಗೆ ಏನೋ ಒಂದು ಉಪಾಯ ಮಾಡ್ತೀನಿ. ಏನ್ ಅಂಕಲ್, ಅಬ್ಬಾಯಿ ಅನ್ನೋ ತಲೆನೋವು ಮನೇಲೇ ಇರ್ಬೇಕಾ ಅಥವಾ ಅದನ್ನ ಸರಿ ಮಾಡೋದ್ ಬೇಡವಾ? ಸರಿ ಮಾಡ್ಬೇಕು, ಮಾಡೋಣ.
ಅಕ್ಕ, ನಾನು ಈ ದೇವಸ್ಥಾನನ ದಿನ ನೋಡ್ತಿದ್ದೀನಿ. ಭಕ್ತರು ಬರ್ತಾರೆ, ಪೂಜೆ ಮಾಡ್ತಾರೆ. ಆದ್ರೆ ಯಾರು ನಿಮ್ಮಷ್ಟು ಶ್ರದ್ಧೆಯಿಂದ ಪೂಜೆ ಮಾಡೋದನ್ನ ನಾನು ನೋಡೇ ಇಲ್ಲ. ನಿಮ್ ಶ್ರದ್ಧೆ ನೋಡ್ತಾ ಇದ್ರೆ ಆ ದೇವ್ರ ಎದುರುಗಡೆ ಬರ್ತಾನೆ ಅಂತ ಅನಿಸ್ತಾ ಇದೆ. ಇದು ತುಂಬಾ ಕಠೋರವಾದ ವ್ರತ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪಾರ್ವತಿ ದೇವಿ ಶಾಪ ಸಿಗುವಂತ ವ್ರತ. ನಾನ್ ನೋಡಿರೋ ಪ್ರಕಾರ ಈ ದೇವಸ್ಥಾನದಲ್ಲಿ ಇಲ್ಲಿವರೆಗೂ ಯಾರು ಈ ವ್ರತ ಮಾಡೇ ಇಲ್ಲ. ನೀವು ಇಷ್ಟು ಶ್ರದ್ಧೆಯಿಂದ ಈ ವ್ರತ ಮಾಡ್ತಾ ಇದ್ದೀರಾ ಅಂದ್ರೆ ಇದ್ರ ಹಿಂದೆ ಏನೋ ಬಲವಾದ ಕಾರಣ ಇದೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ನಿಮ್ಮ ದೇವ್ರ ಮೇಲಿರೋ ದೈವತ್ವನ ನೋಡ್ತಾ ಇದ್ರೆ ಈ ಪೂಜೆಗೆ ನಾನ್ ಬಂದಿರೋದು ಕೂಡ ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಅನ್ನಿಸ್ತಾ ಇದೆ. ಅಷ್ಟಕ್ಕೂ ನೀವು ಈ ಪೂಜೆ ಮಾಡ್ತಾ ಇರೋದು ಯಾಕಕ್ಕ? ನಿನಗೆ ಗೊತ್ತಿಲ್ಲದೆ ಇರೋದು ಏನಿದೆ ಮಯೂರಿ? ಈ ವ್ರತ ನನ್ನ ಗಂಡನಿಗೋಸ್ಕರ ಮಾಡ್ತಾ ಇರೋದು. ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಜನ್ಮಕ್ಕೂ ಅವನೇ ನನ್ನ ಗಂಡ. ನನ್ನನ್ನು ಪ್ರೀತಿಸಿ ಮದುವೆ ಆದವನು ನನ್ನ ಗಂಡ. ಅವನ ಪ್ರೀತಿ ಕೇವಲ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಎಲ್ಲ ಜನ್ಮಕ್ಕೂ ಇರಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಅವ್ರಿವಾಗ ಎಲ್ಲಿದ್ದಾರೆ ಅಕ್ಕ? ಗೊತ್ತಿಲ್ಲ, ಏನೋ ಮುಖ್ಯವಾದ ಕೆಲಸ ಇದೆ, ಒಂದಷ್ಟು ದಿನ ಜೊತೆಲಿ ಇರಲ್ಲ ಅಂತ ಹೇಳಿ ದೂರ ಹೋದ. ದೂರ ಹೋದವನ ಬಗ್ಗೆ ಸುದ್ದಿನೇ ಇಲ್ಲ. ನನ್ನ ಗಂಡ ಎಲ್ಲೇ ಇದ್ರೂ ಸುಖವಾಗಿರ್ಬೇಕು, ಅವನ ಸುಖವಾಗಿಡೋಷ್ಟು ಪ್ರೀತಿ ನನ್ನಲ್ಲಿರಲಿ ಅನ್ನೋದೇ ನನ್ನ ಪ್ರಾರ್ಥನೆ. ನಿನಗೆ ಗೊತ್ತಾ ಮಯೂರಿ, ಅವನು ನನ್ನ ಬಲವಂತವಾಗಿ ಮದುವೆ ಆಗಿದ್ದು. ಅವನು ನನ್ನ ಎಷ್ಟು ಪ್ರೀತಿಸ್ತಿದ್ದ ಗೊತ್ತಾ? ಆ ಪ್ರೀತಿ ನನ್ಗೊಂಥರ ಹಿಂಸೆ ಅನ್ಸೋದು. ಅವನು ನನ್ನ ಹಿಂದೆ ಬಿದ್ದು ನನ್ನ ಕಾಡಿಸುವಾಗ ನನಗೆ ತುಂಬಾ ಕೋಪ ಬರ್ತಿತ್ತು. ಆದ್ರೆ ಈಗ ಅವನು ನನ್ನಿಂದ ದೂರ ಹೋದ್ಮೇಲೆ ಅವನ್ನ ತುಂಬಾ ನೋಡ್ಬೇಕು ಅಂತ ಅನಿಸ್ತಿದೆ. ಅವನ ಜೊತೆ ಮಾತಾಡ್ಬೇಕು ಅನಿಸ್ತಿದೆ. ಅವನು ಯಾವಾಗ್ಲೂ ನನ್ನ ಜೊತೆಲೇ ಇರಬೇಕು ಅಂತ ಅನ್ನಿಸ್ತಿದೆ. ಯಾಕೋ ತುಂಬಾ ನೆನಪಾಗ್ತಿದ್ದಾನೆ ಅವನು. ನಮ್ಮ ಪ್ರೀತಿ ನೋಡಿ, ನಮ್ಮ ಸಂತೋಷ ನೋಡಿ, ನಮ್ಮ ನೆಮ್ಮದಿ ನೋಡಿ ಆ ದೇವ್ರಿಗೆ ಹೊಟ್ಟೆ ಕಿಚ್ಚಾಯ್ತೋ ಏನೋ. ಒಂದಾದ್ಮೇಲೆ ಒಂದು ಕಷ್ಟಗಳನ್ನ ಕೊಡ್ತಾನೆ ಹೋದ. ಈಗ ಅವನೆಲ್ಲಿಲ್ಲ. ಆದ್ರೆ ನನಗೆ ಗೊತ್ತು, ನಾನು ಮಾಡ್ತಿರೋ ಈ ಪೂಜೆ, ನನ್ನ ಪ್ರೀತಿ, ನನ್ನ ಮಾತು ಅವನ್ನ ಸೇರುತ್ತೆ ಅಂತ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವು ಬೇಜಾರು ಮಾಡ್ಕೋಬಾರ್ದು. ಕೇಳು. ಪ್ರೀತಿ ಬಗ್ಗೆ ನನಗೆ ಗೊತ್ತಿಲ್ಲ. ಪ್ರೀತಿಸೋದೇ ತಪ್ಪು ಅನ್ನೋದು ನನ್ನ ಭಾವನೆ. ನೀವು ಪ್ರೀತಿ ಬಗ್ಗೆ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಪ್ರೀತಿ ಭಾವನೆಗಳನ್ನ ನನ್ನ ಹತ್ರ ಹಂಚ್ಕೊತಾ ಇದ್ದೀರಾ. ನಿಜವಾಗ್ಲೂ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಖಂಡಿತ ಇದೆ. ದೇವ್ರು ಎಲ್ಲ ಕಡೆನೂ ಇರೋದಕ್ಕಾಗಲ್ಲ ಅಂತ ಎದೆಯಲ್ಲಿ ಪ್ರೀತಿನ ಹುಟ್ಟಾಕ್ತ. ಅದೊಂದು ದೇವ್ರಂಶ. ದೇವ್ರಂಶನ ನಾವು ತಪ್ಪು ಅಂತ ಹೇಳೋಕ್ಕಾಗುತ್ತಾ ಮಯೂರಿ? ಆ ಪ್ರೀತಿ ನನ್ನಲ್ಲಿದೆ ಅಂದ್ರೆ ಅದಕ್ಕೆ ಕಾರಣ ತ್ರಿಶೂಲ್, ನನ್ನ ಗಂಡ. ನಾನು ಮಾಡೋ ಪೂಜೆ, ನಾನು ಮಾಡೋ ವ್ರತ, ನಾನು ಕಾಣೋ ಕನಸು, ನನ್ನ ಭವಿಷ್ಯ, ನನ್ನ ಮಾತು ಎಲ್ಲ ನನ್ನ ಗಂಡ ತ್ರಿಶೂಲ್ಗೆ ಸೇರಿದ್ದು.
ಇವತ್ತು ನಾನಿಲ್ಲಿ ಪೂಜೆ ಮಾಡ್ತಾ ಇದ್ದೀನಿ, ವ್ರತಕ್ಕೆ ಕೂತಿದ್ದೀನಿ. ಇದ್ರ ಫಲ ನನಗೆ ಬೇಡ ಮಯೂರಿ. ಅದೆಲ್ಲ ನನ್ನ ತ್ರಿಶೂಲ್ಗೆ ಸೇರಿದ್ರೆ ಅಷ್ಟು ಸಾಕು. ಅದೇ ನನ್ನ ಆಸೆ. ಯಾರಾದರೂ ಬರಲಿ, ಏನಾದರೂ ಆಗಲಿ, ನಾನಿವತ್ತು ಅವಳಿಗೆ ತಾಳಿ ಕಟ್ಟೆ ಕಟ್ತೀನಿ. ಅವಳಿಗೆ ತಾಳಿ ಕಟ್ಟಿದ್ರೇ ನನ್ನ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಗೋದು. ಇವತ್ತು ತಾಳಿ ಕಟ್ಟೆ ಕಟ್ತೀನಿ. ಏಯ್, ಇಷ್ಟೊಂದು ಏಟ್ ತಿಂದ ಮೇಲೂ ದೇವಸ್ಥಾನಕ್ಕೆ ಬಂದು ಕೈಯಲ್ಲಿ ತಾಳಿ ಇಟ್ಕೊಂಡು ನಿಂತಿದ್ಯಾ? ಏನಾಗಿದೆ ನಿನಗೆ? ಇಲ್ಲೆಲ್ಲ ದೇವಸ್ಥಾನಕ್ಕೆ ಬರೋರು ಕೈ ಮುಗಿದು ತಾಳ್ಮೆಯಿಂದ ಅಪ್ಪ ದೇವರೇ ಒಳ್ಳೇದು ಮಾಡು ಅಂತ ಹೇಳ್ಬಿಟ್ಟು ಕೈ ಮುಗಿದು ಹೋಗ್ತಾರೆ. ನೀನು ಇದೆಯಾ ಬೆಳಿಗ್ಗೆ ಬಂದುಬಿಟ್ಟು ಕೈಯಲ್ಲಿ ತಾಳಿ ಇಟ್ಕೊಂಡು ಬಂದು ನಿಂತ್ಕೊಂಡ್ಬಿಡ್ತೀಯ? ಮಾನ ಮರ್ಯಾದಿಲ್ವಾ ನಿನಗೆ? ಮೊದಲು ಇಲ್ಲಿಂದ ಹೋಗೋ. ನನ್ನ ಉದ್ದೇಶ ಅದಲ್ಲ, ನಾನು ಅದಕ್ಕೆ ಬಂದಿಲ್ಲ. ಅಂಥವನಲ್ಲ ನಾನು. ಅಂಥವನಲ್ಲ ಅಂದರೆ ಈ ಥರನೂ ಬದುಕ್ತೀಯಾ? ಅಂಥವನಲ್ಲ ಅಂದರೆ ಏನು? ನೋಡು, ನನಗಿಂತ ಚಿಕ್ಕ ವಯಸ್ಸವನು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ತಲೆ ಸರಿ ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿಸ್ಕೊ. ಕೈಯಲ್ಲಿ ತಾಳಿ ಇಟ್ಕೊಂಡು ದೇವಸ್ಥಾನ ಅಲಿತಾ ಇದ್ರೆ ಜನ ನಿನಗೆ ತೂ ಅಂತ ಉಗಿತಾರೆ. ನೋಡು, ಜನ ನಿನಗೆ ನಾಯಿಗೆ ಹೊಡೆದಂಗೆ ಹೊಡಿತಾರೆ. ಇಲ್ಲಿಂದ ಹೊರಟೋಗು. ಚತುರ್ಭುಜ ಏಕದಂತ ವಿನಾಯಕ ಒಳ್ಳೇದ್ ಮಾಡಪ್ಪ, ಕಾಪಾಡು ತಂದೆ, ಕಾಪಾಡು ಕಾಪಾಡು. ಇದು ವಿನಾಯಕ ದೇವಸ್ಥಾನ ಅಲ್ಲಪ್ಪ, ಪಾರ್ವತಿ ದೇವಸ್ಥಾನ. ಹೌದು, ಪಾರ್ವತಿ ದೇವಸ್ಥಾನನೇ. ಅರ್ಚಕ್ರೆ, ಈಗ ಪಾರ್ವತಿ ಯಾರು? ವಿನಾಯಕನ ತಾಯಿ. ವಿನಾಯಕನ ಹತ್ರ ಬೇಡ್ಕೊಂಡ್ರೆ ಅವನು ತನ್ನ ತಾಯಿ ಹತ್ರ ಹೋಗಿ ಅಮ್ಮ ನನ್ನ ಭಕ್ತ ಒಬ್ಬ ಇದ್ದಾನೆ, ಅವನ ಆಸೆ ಈಡೇರಿಸು ಅಂತ ಇನ್ಫ್ಲೂಯೆನ್ಸ್ ಮಾಡಲ್ವಾ? ಆಗ ನನಗೆ ಒಳ್ಳೇದಾಗಲ್ವಾ? ನಿನ್ನ ಮಾತು ನಿಜಪ್ಪ, ಎಲ್ಲ ದೈವಚ್ಚಿ. ಓ ದೇವ್ರೇ, ಒಳ್ಳೇದ್ ಮಾಡಪ್ಪ, ಕಾಪಾಡಪ್ಪ. ಅವ್ರಿಗೆ ಯಾವುದೇ ಕಿಡಿಗೇಡಿಗಳಿಂದ ತೊಂದರೆ ಆಗದಿರೋ ಥರ ನೋಡ್ಕೊಳಪ್ಪ ದೇವ್ರೇ, ಕಾಪಾಡಪ್ಪ. ದೇವ್ರೇ, ನನಗೆ ಬೇಕಾದವ್ರು ಇದ್ದಾರಪ್ಪ, ಅವ್ರಿಗೆ ಒಳ್ಳೇದ್ ಮಾಡಪ್ಪ. ಕೆಟ್ಟವ್ರಿಗೆ ಏನಾದ್ರೂ ಆಗ್ಲಿ, ಆದ್ರೆ ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು. ಅವ್ರಿಗೆ ಮಾತ್ರ ತುಂಬಾ ಒಳ್ಳೇದ್ ಮಾಡಪ್ಪ ದೇವ್ರೇ. ದೇವ್ರೇ, ಇವ್ರನ್ ಮಾತ್ರ ಯಾಕೆ ನನ್ನ ಹಿಂದೆ ಬಿದ್ದು ಹೀಗೆ ತೊಂದರೆ ಕೊಡ್ತಾ ಇದ್ದೀರಾ? ತೊಂದ್ರೆನಾ? ನಾನು ಎಲ್ಲಿ ತೊಂದರೆ ಕೊಟ್ಟೆ? ದೇವಸ್ಥಾನಕ್ಕೆ ಬರೋದೇನಕ್ಕೆ? ನಾವು ಚೆನ್ನಾಗಿರ್ಲಿ, ನಮ್ಮವ್ರು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ. ನೀವ್ಯಾಕೆ ನಾನು ನಿಮ್ ಬಗ್ಗೆನೇ ಬೇಡ್ಕೊಳ್ಳೋದಕ್ಕೆ ಬಂದೆ ಅಂತ ಅನ್ಕೋತಿದ್ದೀರಾ? ನಾನು ದೇವಸ್ಥಾನಕ್ಕೆ ಬರ್ಬೇಕಾದ್ರೇನೆ ನೀವು ಬರ್ಬೇಕಾ? ಏನ್ ತಮಾಷೆ ಮಾಡ್ತಿದ್ದೀರಾ? ನಾನ್ ಬರಕ್ಕಿಂತ ಮುಂಚೆ ನೀವು ಬಂದಿದ್ದೀರಾ. ನೀವು ಬಂದ್ರಿ ಅಂತ ನಾನೇನು ಬಂದಿಲ್ಲ. ಶಿವಾನಿ ಅವರೇ, ನಾನು ಶಿವಾನಿ ಅವ್ರ ಹಿಂದೆ ಬಂದಿಲ್ಲ, ನನ್ನ ದೇವತೆ ಹಿಂದೆ ನಾನು ಬಂದಿದ್ದೀನಿ ಅಷ್ಟೇ. ದೇವತೆನಾ? ಏನ್ ಹಾಗಂದ್ರೆ? ನೋಡ್ರಿ, ಇವಾಗ ಪ್ರೀತಿ ಸೃಷ್ಟಿ ಮಾಡೋದು ಯಾರು? ದೇವ್ರು. ಅದಕ್ಕೆ ಪ್ರೀತಿ ಬಗ್ಗೆ, ಪ್ರೀತಿ ಸೃಷ್ಟಿ ಮಾಡಿದವ್ರ ಹತ್ರನೇ ಮಾತಾಡೋಣ ಅಂತ ಬಂದೆ.
ಅದಕ್ಕೆ ಯಾಕೆ ನೀವು ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಈಗ ನಿಮ್ಮ ಪ್ರಾಬ್ಲಮ್ ಏನು? ನಾನು ಯಾಕೆ ದೇವಸ್ಥಾನಕ್ಕೆ ಬಂದೆ ಅಂತ ಅಲ್ವಾ? ನಾನು ಯಾರು? ಅಭಯ್. ನನ್ನ ಕೆಲಸ ಏನು? ಪ್ರೊಟೆಕ್ಟ್ ಮಾಡೋದು ಅಂದರೆ ನಮ್ಮ ಮನೆಯವ್ರನ್ನ, ನಮ್ಮವ್ರನ್ನ ಥರ ಅಂತ ಹೇಳಕ್ಕೆ ಬಂದೆ. ಈಗ ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ, ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಡ್ಯೂಟಿ, ಅದಕ್ಕೆ ಬಂದೆ. ನೀವು ಸಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ರೀ. ಸಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣ್ತೀರಾ. ಕೋಪ ಮಾಡ್ಕೊಂಡ್ರೆ ದೇವ್ರಿಗೆ ಇಷ್ಟ ಆಗಲ್ಲ. ದೇವ್ರೇ